ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲೇ ಟೊಮಾಟೋಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಸಂಕಷ್ಟದಲ್ಲಿರುವ ರೈತರ ರಕ್ಷಣೆ ಮಾಡಲೇಬೇಕು. ಟೊಮಾಟೋಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ರೈತರ ರಕ್ಷಣೆ ಮಾಡಲೇಬೇಕು. ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲೇ ಟೊಮಾಟೋಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಈ ಕೂಡಲೇ ಟೊಮಾಟೋ ಬೆಲೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಪ್ರತಿ ಕೆಜಿಗೆ 30 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಾವು ಬೆಳೆಗಾರರ ರಕ್ಷಣೆಗಂತೆ ಟೊಮಾಟೋ ಬೆಳೆಗಾರರ ರಕ್ಷಣೆ ಮಾಡಲೇಬೇಕು. ಟೊಮಾಟೋ ಬೆಳೆಗಾರರ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೇಂದ್ರ ಸಚಿವ ಕುಮಾರಸ್ವಾಮಿ ಧ್ವನಿ ಎತ್ತಲೇಬೇಕು. ಬೇಕೇ ಬೇಕು ಈ ಕೂಡಲೇ ಟೊಮಾಟೋಗೆ 30 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಟೊಮಾಟೋ ಬೆಳೆ ಈ ಕಡೆ 30 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಕಳೆದ 2 ವರ್ಷಗಳಿಂದ ರೈತರ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ. ಯಾಕಂದರೆ ಟೊಮಾಟೊ ಬೆಲೆ ಇವತ್ತು 100ರಿಂದ 150 ರೂಪಾಯಿ ಹೋಗ್ತಾ ಇದೆ. ಒಂದು ಪೇಪರ್ ಬೆಲೆ 2200 ರೂಪಾಯಿ ಇದ್ದು 3300 ರೂಪಾಯಿ ಆಗಿದೆ ಒಂದು ಕಟ್ಟೆ. ಇವತ್ತು ಟೊಮಾಟೊ ಬೆಲೆ ಒಂದು ಬಾಕ್ಸ್ 120 ರೂಪಾಯಿ ಹೋಗ್ತಾ ಇದೆ. ಅಂದರೆ ಇದು ಜಾಸ್ತಿ ತೀವ್ರ ದುಃಖಕರ ಆಗಿದೆ ರೈತರ ಪರಿಸ್ಥಿತಿ. ಒಬ್ಬ ಯೂರಿಯಾ ಮೂಟೆ ಬೇಕು ಅಂದರೆ 300ರಿಂದ 400 ರೂಪಾಯಿ 500 ರೂಪಾಯಿ ಮಾಡ್ತಾ ಇದ್ದಾರೆ. ಒಂದು DAP ಬೆಳೆ ಬೇಕಾದರೆ 2400 ರೂಪಾಯಿ 2500 ರೂಪಾಯಿ ಆಗ್ತಾ ಇದೆ. ಆದರೆ ರೈತರ ಪರಿಸ್ಥಿತಿ ಈ ರೀತಿಯಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೋಬೇಕು. ಇದನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಒಡ್ಡಳ್ಳಿಯಲ್ಲಿ ಮಾರುಕಟ್ಟೆಯಲ್ಲಿ ನಾವು ಧರಣಿ ಮಾಡ್ತಾ ಇರೋದು ಏನಂತಂದ್ರೆ, ರೈತರು ಒಂದು ಟೊಮೆಟೊ ಬೆಲೆಯನ್ನು ಬೆಳಿಬೇಕಾದ್ರೆ ಅವರು ಪ್ರಾಣನ ಅಡ ಇಟ್ಟು ಬೆಳೀತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಪ್ರಾಣ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಇಲ್ಲ ಜಮೀನು ಅಡ ಇಟ್ಟಿದ್ದಾಯ್ತು, ಒಡವೆ ಅಡ ಇಟ್ಟಿದ್ದಾಯ್ತು, ಎಲ್ಲ ಅಡ ಇಟ್ಟು ಎಲ್ಲ ಹೋಗಿದ್ದಾವೆ. ಈಗ ಪ್ರಾಣ ಒಂದೇ ಇರೋದು ರೈತರಿಗೆ. ಆ ಪ್ರಾಣನ ಅಡ ಇಟ್ಟು ರೈತರು ಬೆಳೆ ಬೆಳೀತಾ ಇದ್ದಾರೆ. ಆದರೆ ಅವರ ಬೆಳೆಗೆ, ಅವ್ರ ಶ್ರಮಕ್ಕೆ, ಅವ್ರ ಬೆವರಿಗೆ ಬೆಲೆ ಸಿಗ್ತಾ ಇಲ್ಲ. ಈಗ ನಿಗದಿತ ದರ ಇಲ್ಲ. ಇವತ್ತು ರೋಡ್ ಅಲ್ಲಿ ರಸ್ತೆಗಳಲ್ಲಿ ಸುರಿತಾ ಇದ್ದಾರೆ, ತಗೊಂಡು ಬಂದು ಅವರ ರಕ್ತ ಚೆಲ್ತಾ ಇದ್ದಾರೆ ಟೊಮೆಟೊ ಬೆಳೆಯೋದಕ್ಕೆ. ಈ ಒಂದು ಸರ್ಕಾರಕ್ಕೆ ಅದನ್ನು ಕಾಣ್ತಾ ಇಲ್ವಾ ಅಂತ ನಾವು ಕೇಳ್ತಾ ಇದ್ದೇವೆ. ಇವತ್ತು ನಾವು ಪ್ರಶ್ನೆ ಮಾಡ್ತಿರೋದು ಏನಂತಂದ್ರೆ, ಸರ್ಕಾರಗಳು ಬೇರೆ ಎಲ್ಲದಕ್ಕೂ ನಿಗದಿತ ದರ ಇದೆ, ರೈತರು ಬೆಳೆಯುವಂತ ಬೆಳೆಗೆ ಯಾಕೆ ನಿಗದಿತ ದರ ಮಾಡಿಲ್ಲ? ಈ ಸುಮಾರು ಟೊಮೆಟೊ ಬೆಳೆಯೋಕ್ಕೆ ಸುಮಾರು ಲಕ್ಷಗಳು ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕೆಜಿಗೆ 30 ರೂಪಾಯಿ ನಿಗದಿತ ದರ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ. ಸಚಿವ ಸಾಹೇಬರು ಮತ್ತು ನಿಂಗ್ಲಿ ಸಾಹೇಬರು ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ. ಏನಕ್ಕೆ? ಟೊಮಾಟೋಗೆ ಬೆಂಬಲ ಬೆಲೆ ಬೇಕು. ರೈತರ ಬೆವರ ಹನಿಗೆ ತಕ್ಕಂತೆ ನಮಗೆ ಬೆಲೆ ಕೊಡಿ ಕೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ರೀತಿ ಟೊಮಾಟೊ ಬೆಳೆದಿಲ್ಲ, ನಮಗೆ ಟೊಮಾಟೊ ಬೆಳೆದ ರೈತರಿಗೆ ಕೊಡಬಾರ್ದಿಲ್ಲ. ಮಾವು ಬೆಳೆಗಾರರಿಗೆ ಕೊಟ್ಟಂತಹ ಆದ್ಯತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಟೊಮಾಟೊ ಬೆಳೆಗಾರರಿಗೂ ಕೊಡಬೇಕು ಅಂತೇಳಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕಂತೇಳಿ ನಾವು ನಿರ್ಣಯ ತಗೊಂಡಿದ್ವಿ. ಇಲ್ಲ, ನಾವು ಅಧಿಕಾರಿಗಳಿಗೆ ಕರೆಸ್ತೀವಿ, ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ ಮುಂದ್ಗಡೆ ಸಾಂಕೇತಿಕವಾಗಿ ರೈತರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ದಳ್ಳಾಳರು ಎಲ್ಲರೂ ಸೇರಿ ಇವತ್ತು ನಾವು ಹೋರಾಟ ಮಾಡಿದ್ದೀವಿ. ಹೋರಾಟಕ್ಕೆ ಸ್ಥಳಕ್ಕೆ ನಮ್ಮ ಕಾರ್ಯದರ್ಶಿಗಳು ಬಂದಿದ್ದಾರೆ, ನಮ್ಮ ತಹಸೀಲ್ದಾರ್ ಅವರು ವೆಂಕಟೇಶಪ್ಪ ಸಾಹೇಬರು ಬಂದಿದ್ದಾರೆ. ತಹಸೀಲ್ದಾರ್ ಅವರು SI ಅವರ ಮೀಟಿಂಗ್ ಇದೆ ಅಂತೇಳಿ ಬಂದಿಲ್ಲ. ಆದರೂ ನಾವು ಕೇಳ್ತಾ ಇರೋದಕ್ಕೆ 48 ಗಂಟೆಗಳ ಕಾಲ ಅವ್ರಿಗೆ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಬೆಲೆ ಕುಸಿತ ಯಾವಾಗ ಆಯಿತು, ಅದು ಆಂಧ್ರದಿಂದ ಬರ್ತದೋ ತಮಿಳುನಾಡಿಂದ ಬರ್ತದೋ ಯಾರು ಬರ್ತದೋ ನಮಗೆ ಬೇಕಾಗಿಲ್ಲ. ನಮಗೆ ಬೆಂಬಲ ಬೆಲೆ ಬೇಕು. ಪ್ರತಿ ಕೆಜಿಗೆ 30 ರೂಪಾಯಿ ಕೇಳ್ತಾ ಇದ್ದೀವಿ, ನ್ಯಾಯಯುತವಾಗೇ ಕೇಳ್ತಾ ಇದ್ದೀವಿ. ಯಾಕಂದರೆ ಕೃಷಿ ಸಾಮಗ್ರಿಗಳ ಬೆಲೆ ಏರಿಕೆ ಆಗಿಬಿಟ್ಟೈತೆ. ಆ ಏರಿಕೆ ಆಗಿರೋದ್ರಿಂದ ಇವತ್ತು ಮನೆಯಲ್ಲಿರೋ ಹೆಂಡತಿ ಮಕ್ಕಳ ತಾಳಿ ಕೂಡ ಎತ್ಕೊಂಡು ಹೋಗ್ಬಿಟ್ಟು ನಾವು ಇವತ್ತು ಅಡ ಇಟ್ಬಿಟ್ಟು ವ್ಯವಸಾಯ ಮಾಡ್ತಾ ಇದ್ದೀವಿ. ಅಂತಹ ಪರಿಸ್ಥಿತಿಯಲ್ಲಿ ಮಾರ್ಕೆಟಿಗೆ ಬಂದರೆ ಅದು 30 ರೂಪಾಯಿ ನೋ ಸೇಲಿಂದ ಇತ್ತು 350 ಗಂಟೆ ಹೋಗಿದೆ. 350 ಯಾವುದೋಗಿದೆ? ಶಾಂಪಾಲ್ ಕಾಯಿ ಹೋಗಿದೆ. ಶಾಂಪಾಲ್ ಕಾಯಿ ಬಿಟ್ಟು ಯಾವುದೋ ಬೇರೆ ಕಾಯಿ ಹೋಗಿಲ್ಲ. 250 ರೂಪಾಯಿ ಹೋದ್ರೂ ರೈತರಿಗೆ ಆಸೆ. ಅದರಿಂದ ಏನು ನೀವು ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ, ನಿಮ್ಮ ಗ್ರೀನಿಂಗಿಗೆ ಎಷ್ಟು ದಿವಸದಿಂದ ಬೆಲೆ ಕುಸಿತ ಆಗಿದೆ, ಆ ಕುಸಿತದ ಒಂದು ವರದಿಯನ್ನು ಮಾನ್ಯ ಸಹಾಯಕ ನಿರ್ದೇಶಕರೇ ಮಾನ್ಯ GC ಅವರಿಗೆ ನೀವು ಕೊಡುವ ಮುಖಾಂತರ ಸರ್ಕಾರಕ್ಕೆ ಅದನ್ನು ತಲುಪಿಸಿ ನಮಗೇನಾದರೂ ಬೆಂಬಲ ಬೆಲೆ ಕೊಡದೇ ಇದ್ದರೆ ನಾವು ರಾಷ್ಟ್ರೀಯ, ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳಲ್ಲಿ ಟೊಮಾಟೊ ಸುರಿಯೋ ಬದಲು ಅದೇ ಟೊಮಾಟೊ ಎತ್ಕೊಂಡ್ಬಂದು ಎಲ್ಲ ಹೆದ್ದಾರಿಗಳಲ್ಲಿ ಸುರಿಯಬೇಕಾದ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನೀವು ಅವಕಾಶ ಕೊಡಲ್ಲ. ಯಾಕಂದರೆ ರೈತರ ಒಂದು ಬೆವರನಿಗೆ ತಕ್ಕ ಒಂದು ಬೆಲೆ ಸಿಗ್ತಾ ಇಲ್ಲ. ಇವತ್ತು ಸಾಲ ಮಾಡಿ ನಮ್ಮ ಇವರು ಕುಂದೂರವರು ಮಾತಾಡ್ತಾ ಇದ್ದಾರೆ.
ಏನಾದರೂ ರೈತರಿಗೆ ನ್ಯಾಯಯುತ ಬೇಡಿಕೆ ಸಿಕ್ಕಿಲ್ಲ ಅಂದರೆ, ನ್ಯಾಯಯುತ ಬೆಲೆ ಸಿಕ್ಕಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ ಅಂತೇಳಿ. ಯಾಕಂದರೆ ನಾವು ಭೂಮಿ ತಾಯಿಗೆ ಸುರಿತಾ ಇರೋದು, ನಾವು ಯಾವುದೇ ರಾಜಕೀಯ ಪಕ್ಷಗಳು ಸುರಿತಾ ಇಲ್ಲ, ನಾವು ಯಾವುದೇ ಕೆರೆ ಕುಂಟೆಗಳಿಗೆ ಸುರಿತಾ ಇಲ್ಲ, ನಾವು ಸುರಿತಾ ನಮ್ಮ ಭೂಮಿ ತಾಯಿ ಮೇಲೆ. ಆ ಭೂಮಿ ತಾಯಿ ಕರುಣೆ ತೋರಿಸ್ತಾ ಇಲ್ಲ. ಆ ಕರುಣೆ ತೋರಿಸ್ಬೇಕಾದ್ರೆ ಅಧಿಕಾರಿಗಳ ಒಂದು ಗ್ರೀನಿಂಗಿಗೆ ಬೆಲೆ ಕೊಡಿ ಅಂತೇಳಿ ಇವತ್ತು ನಾವು ಹೋರಾಟ ಮಾಡಿ, ಆ ಹೋರಾಟಕ್ಕೆ ಎಲ್ಲರೂ ಸಮ್ಮತದಿಂದ ನಿಮ್ಗೆ ಕೊಡ್ತಾ ಇದ್ದೀವಿ. ನಮಗೇನಾದರೂ ನಿಮ್ಮ ವರದಿ ತಪ್ಪು ಅಂತೇಳಿ ಇದು ಕಾಣಿಸಿದರೆ ಖಂಡಿತವಾಗ್ಲೂ ನಿಮ್ಮ ವಿರುದ್ಧವೇ ನಾವು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದು ನಾವು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ರೈತರು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಒಂದು ನಿರ್ಧಾರಕ್ಕೆ ತೆಗೆದುಕೊಳ್ಳುವ ಮೊದಲು ನಿಮ್ಮ ಅಧಿಕಾರಿಗಳು ಕೆಲಸ ಮಾಡಿ ರೈತರ ಪರವಾಗಿ ನಿಲ್ಲಬೇಕಂತ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ನಾನು ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಳ್ಬಾಗ್ಲು. ನಮ್ಮಲ್ಲಿ ಒಂದು ಒಡ್ಡಳ್ಳಿ ಮಾರ್ಕೆಟಲ್ಲಿ ಮೇನ್ ಆಗಿ ಟೊಮೆಟೊ ಮಾರ್ಕೆಟ್ ಇದೆ. ಇಲ್ಲಿ ಆಂಧ್ರ, ತಮಿಳ್ನಾಡು ಕಡೆಯಿಂದ ಬರ್ತಾ ಇಲ್ಲ, ಚಿಕ್ಕಬಳ್ಳಾಪುರ, ಬೆಂಗಳೂರು ಊರಲ್ಲಿಂದನೂ ಟೊಮೆಟೊ ಬರುತ್ತೆ. ಇದ್ರ ವರದಿಯಾಗಿ 3 ದಿನದಿಂದ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಬೆಲೆ ಕುಸಿತ ಆಗಿದೆ, ಬೆಳೆ ಚೆನ್ನಾಗಿ ಬಂದಿದೆ, ಬಟ್ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಪತ್ರಿಕಾ ಪ್ರಕಟಣೆ ಆಗಿದೆ. ಅವತ್ತಿನ ದಿನನೇ ಸಹಾಯಕ ನಿರ್ದೇಶಕರು ಕೋಲಾರ ಜಿಲ್ಲೆ ಅವರು ನಮಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ನಾನು ರೆಡಿ ಮಾಡಿದ್ದೀನಿ. ರೆಡಿ ಮಾಡಿಬಿಟ್ಟು ನೀವು ಇವತ್ತು ಧರಣಿ ಮಾಡ್ತಾ ಇದ್ದೀರಾ ಸರ್, ನಿಮ್ಗಿಂತ ಮುಂಚಿತವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ, ನಾನು ರೈತರ ಮಗಳಾಗಿರೋದ್ರಿಂದ ಮುಂಚಿತವಾಗಿ ಒಂದಿನ